ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ರೈಲಿಗೆ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿಡಲಾಗುತ್ತೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದರು. ಬೆಳಗಾವಿ ಬೆಂಗಳೂರು ರೈಲಿಗೆ ಸುರೇಶ್ ಅಂಗಡಿಯವರ ಹೆಸರು ಇಡುವಂತೆ ಇಲ್ಲಿನ ಜನ ಬೇಡಿಕೆ ಇಟ್ಟಿದ್ದಾರೆ. ಶೀಘ್ರದಲ್ಲಿ ಅದನ್ನ ಜಾರಿಗೆ ತರಲಾಗುತ್ತೆ ಎಂದಿದ್ದಾರೆ. ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿಯವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಯೋಜನೆಯನ್ನು ನಾವು ಯಾವತ್ತೂ ಹ್ಯಾಂಡ್ ಓವರ್ ಆಗ್ತಾ ಇದ್ದೀವಿ. 3-4 ತಿಂಗಳೇನಂತೂ ಡಿಸೆಂಬರ್, ಜನವರಿ, ಫೆಬ್ರವರಿ ಅಟ್ ಎನಿ ಕಾಸ್ಟ್ ಜನವರಿ ಫೆಬ್ರವರಿ ಒಳಗಡೆ ಲ್ಯಾಂಡನ್ನೇ ಹ್ಯಾಂಡ್ ಓವರ್ ಮಾಡಿಕೊಂಡು ಮಾರ್ಚಿಂದ ನಾವು ಟೆಂಡರ್ ಪ್ರೋಸೆಸ್ ಶುರು ಮಾಡಿ ಅದಕ್ಕೆ 18 ತಿಂಗಳು 20 ತಿಂಗಳ ಒಳಗಡೆ ನಾವು ಟೈಮ್ ಕೊಡ್ತೀವಿ. 18 ಮಂತ್ಸ್ ಕಾಮ್ಕ 18 ತಿಂಗಳು 20 ತಿಂಗಳಲ್ಲಿ ಮುಗಿಸೋದಕ್ಕೂ ಕೂಡ ನಾವು ಟೈಮ್ ಬಾಂಡ್ ಮಾಡ್ತಾ ಇದ್ದೀವಿ. ಯಾವುದೇ ಯೋಜನೆಗಳಿರ್ಬೋದು, ಅದು ಕಾರ್ಯರೂಪಕ್ಕೆ ಬರಬೇಕು, ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ಆಗಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೊಸದಾಗಿ ಇದು ಬೆಳಗಾವಿನ ಒಂದು ಒಳಗಡೆ ಇರ್ತಕ್ಕಂಥ ಕೆಲವು ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು, ಎರಡನೇದು ರಾಮದುರ್ಗ ಇಂದ ಯಾವುದೋ ಒಂದು ರೈಲ್ವೆ ಲೈನನ್ನು ಕೂಡ ಕೇಳಿದ್ದಾರೆ. ರಾಮದುರ್ಗ ಲೋಕಾಪುರ ಅದೊಂದು, ಮತ್ತೆ ಕುರ್ಚಿಯಿಂದ ಒಂದು ಲಿಂಕ್ ಅನ್ನು ಕೇಳಿದ್ದಾರೆ. ಇವೆರಡಕ್ಕೂ ಕೂಡ ಈಗಾಗಲೇ ಒಂದು ಸರ್ವೆ ಆಗಿದೆ, ಇನ್ನೊಂದಕ್ಕೆ ಸರ್ವೆ ಆಗಬೇಕಾಗಿದೆ. ಅದು ಕೂಡ ಮಾಡೋದಕ್ಕೆ ನಾನು ಮನವಿ ಕೊಟ್ಟಿದ್ದಾರೆ. ಅದನ್ನು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.